ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿನ ತರ್ತಾ ಇದ್ದೀನಿ. ಈ ಒಂದು ಕೆಲಸ ಮಾಡಲಿಕ್ಕೆ ನಿಮಗೆ ಯಾವುದೇ ರೀತಿಯಾದಂಥ ಇಂಗ್ಲೀಷ್ ಲ್ಯಾಂಗ್ವೇಜು ಬೇಕಾಗಿಲ್ಲ. ನಿಮಗೆ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಾಗಿದ್ರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಕಂಪ್ನಿ ನೇಮ್ ಏನು, ಫ್ರೆಷರ್ ಎಲಿಜಿಬಲ್ ಇದ್ದಾರಾ, ಎಕ್ಸ್ಪೀರಿಯನ್ಸ್ ಪರ್ಸನ್ ಎಲಿಜಿಬಲ್ ಇದ್ದೀರಾ, ಎಲ್ಲದೂ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ಹಾಗೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಯಾವುದೇ ರೀತಿಯಾದಂಥ ಅಮೌಂಟ್ನ ನೀವು ಪೇ ಮಾಡಿ ಈ ಒಂದು ಜಾಬ್ಗೆ ಸೇರ್ಕೊಳ್ಳೋ ಆಗಿಲ್ಲ. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಓಕೆನಾ? ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ಫಾರ್ಮೇಷನ್ನ ಕೊಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಓಕೆ, ನನ್ನ ಕಂಪ್ನಿ ನೇಮ್ ಬಂದು ನೆಕ್ಸ್ಟ್ ವೇವ್ ಅಂತ ಹೇಳಿ ಒನ್ ಆಫ್ ದ ಟಾಪೆಸ್ಟ್ ಕಂಪನಿ. ಇದು ಎಜುಕೇಷನ್ ರಿಲೇಟೆಡ್ ಕಂಪನಿ ಆಗಿರುತ್ತೆ. ಸೊ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ, ನಿಮ್ಮ ಒಂದು ಕೆರಿಯರ್ನ ತುಂಬಾ ಚೆನ್ನಾಗಿ ಡೆವಲಪ್ ಮಾಡ್ಕೋಬೇಕು ಅನ್ನೋರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಸೊ ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಅವರೇನು ಕೂಡ ಮೆನ್ಷನ್ ಮಾಡಿಲ್ಲ. ಮೀನ್ಸ್ 10th ಆಗಿರೋರು, PU ಆಗಿರೋರು, ಎನಿ ಡಿಗ್ರಿ ಆಗಿರೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಜಸ್ಟ್ 10th ಕಂಪ್ಲೀಟ್, PU ಕಂಪ್ಲೀಟ್ ಆಗಿರೋರು ಅಂತಂದರೆ ನೀವೀಗ ಏನು ಹೌಸ್ ವೈಫ್ಸ್ ಆಗಿರ್ತೀರಾ ಅಥವಾ ರಿಟೈರ್ಡ್ ಪರ್ಸನ್ಸ್ ಆಗಿರ್ತೀರಾ. ಸೊ ಯಾರು ಬೇಕಾದರೂ, ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಯಾರು ಬೇಕಾದರೂ ಈ ಒಂದು ಕೆಲಸನ ಮಾಡ್ಬೋದು. ಓಕೆನಾ? ಮತ್ತು ಈ ಒಂದು ಕೆಲಸ ಮೀನ್ಸ್ ನೆಕ್ಸ್ಟ್ ವೇವ್ನಲ್ಲಿ ನೀವು ನೆಕ್ಸ್ಟ್ ವೇವ್ ಕಂಪ್ನಿನಲ್ಲಿ ನೀವು ಜಾಬ್ನ ತೊಗೋಬೇಕು ಅಂತಂದರೆ ಇಂಟರ್ವ್ಯೂ ಪ್ರೋಸೆಸ್ ಇರುತ್ತೆ. ಸೊ 2-3 ರೌಂಡ್ ಇಂಟರ್ವ್ಯೂ ಪ್ರೋಸೆಸ್ ಇರುತ್ತೆ. ಅಲ್ಲಿ ನಿಮಗೆ ಯಾವ ರೀತಿಯಾದಂಥ ಪ್ರೋಸೆಸ್ ನಡೆಯುತ್ತೆ ಅಂತಂದರೆ, ನಾನೇನು ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ನೀವು ಅಪ್ಲೈ ಮಾಡ್ತೀರಾ. ಸೊ ನಿಮ್ಮ ಒಂದು ರೆಸ್ಯೂಮು ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ರೆಸ್ಯೂಮ್ನಲ್ಲಿ ಸ್ಕಿಲ್ಸ್ನ ಆ್ಯಡ್ ಮಾಡಿ ಸೆಂಡ್ ಮಾಡಬೇಕಾಗುತ್ತೆ. ಓಕೆನಾ? ಮೇಲ್ ಮಾಡಬೇಕಾಗುತ್ತೆ. ಮೀನ್ಸ್ ನಾನೇನು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಅಪ್ಲೈ ಮಾಡಿದರೆ ಸಾಕು. ಓಕೆನಾ? ಸೊ ಈ ಕಂಪ್ನಿ ನೇಮ್ ಗೊತ್ತಾಯಿತು, ಆದರೆ ಜಾಬ್ ಟೈಟಲ್ ಏನು ಅಂತ ಇನ್ನೂ ಗೊತ್ತಾಗಿಲ್ಲ ನಿಮಗೆ. ಜಾಬ್ ಟೈಟಲ್ ಬಂದು ಇದು ಬಿಸ್ನೆಸ್ ಡೆವಲಪ್ಮೆಂಟ್ ಅಂತ ಹೇಳಿ. ಓಕೆನಾ? ಇಲ್ಲಿ ಏನು ಮಾಡ್ತೀರಾ ಅಂತಂದರೆ, ಸ್ಟೂಡೆಂಟ್ಸ್ ಇರ್ತಾರಲ್ಲ, ನೆಕ್ಸ್ಟ್ ವೇವ್ದು ಕೋರ್ಸಸ್ಗಳಿದೆ. ಆ ಸ್ಟೂಡೆಂಟ್ಗಳಿಗೆ ಅವರು ಒಂದು ಕೆರಿಯರ್ ಡಿಸಿಷನ್ನ ಅವ್ರಿಗೆ ತೊಗೊಳೋಕ್ಕಾಗಲ್ಲ. ಹಾಗಾಗಿ ನೆಕ್ಸ್ಟ್ ವೇವ್ನ ಅವರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ನೀವೇನು ಮಾಡಬೇಕು, ಆ್ಯಸ್ ನೆಕ್ಸ್ಟ್ ವೇವ್ ಎಂಪ್ಲಾಯ್ ನೀವು ಅವ್ರಿಗೆ ಡಿಸಿಷನ್ನಲ್ಲಿ ನೀವು ಅವ್ರಿಗೆ ಹೆಲ್ಪ್ ಮಾಡಬೇಕು. ಓಕೆನಾ? ಒನ್ಸ್ ನೀವು ಕಂಪ್ನಿಗೆ ಸೆಲೆಕ್ಟ್ ಆದಮೇಲೆ ಕಂಪ್ನಿ ಕಡೆಯಿಂದ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅಂತ. ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಕೂಡ ತುಂಬಾ ಚೆನ್ನಾಗಿದೆ. ಓಕೆನಾ? ನಿಮಗೆ ಕಂಪ್ನಿ ನೇಮ್ ಗೊತ್ತಾಯಿತು, ರೋಲ್ ಗೊತ್ತಾಯಿತು, ಜಾಬ್ ರೋಲ್ ಗೊತ್ತಾಯಿತು, ಯಾರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದು ಗೊತ್ತಾಯಿತು, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಾಯಿತು. ಓಕೆನಾ? ಸ್ಯಾಲ್ರಿ ವೈಸು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ಕೆಲಸ ಮಾಡಲಿಕ್ಕೆ ಅವರು ಇಂಗ್ಲೀಷ್ನ ಕೇಳಿಲ್ಲ. ಕನ್ನಡ ನಿಮಗೆ ಓದಲಿಕ್ಕೆ ಬರೀಲಿಕ್ಕೆ ಚೆನ್ನಾಗಿ ಬರುತ್ತೆ ಅನ್ನೋರು ಅಪ್ಲೈ ಮಾಡ್ಬೋದು. ಇಂಗ್ಲೀಷು ನಿಮ್ಗೆ ಬರುತ್ತೆ ಅನ್ನೋರು ಕೂಡ ಅಪ್ಲೈ ಮಾಡ್ಬೋದು. ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಕ್ಲಿಯರಾಗಿ ಸಿಕ್ತು ಅಂತ ಅನ್ಕೋತೀನಿ. ಈಗ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ನಾವೀಗ ನೋಡ್ತಾ ಹೋಗೋಣ. ಓಕೆನಾ? ನೀವೀಗ ನೋಡ್ಬೋದು ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತೇಳಿ. ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್, ವರ್ಕ್ ಫ್ರಮ್ ಹೋಮ್, ಸೇಲ್ಸ್ ಆಗಿರುತ್ತೆ. ಕನ್ನಡ, ಮಲಯಾಳಂ, ಮರಾಠಿ. ಸೊ ನೆಕ್ಸ್ಟ್ ವೇವ್ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೋಬೇಕು. ಇಲ್ಲಿ ನಿಮಗೆ ಇಲ್ಲಿ ಲಿಂಕ್ ಅಂತ ಏನು ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಸಮ್ ವೀಡಿಯೋಸ್ ಇರುತ್ತೆ, ವಾಚ್ ಮಾಡಿ. ನಿಮಗೆ ಇಂಟರ್ವ್ಯೂನಲ್ಲಿ ಹೆಲ್ಪ್ ಆಗ್ಬೋದು. ಓಕೆನಾ? ನೆಕ್ಸ್ಟ್ ಇವಾಗ ನಿಮಗೆಲ್ಲ ಗೊತ್ತಾಯಿತು ಏನು ಎಷ್ಟು 6 ದಿನ ವರ್ಕ್ ಮಾಡ್ತೀರಾ ನೀವು. ಸೊ ಇವಾಗ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ನೋಡ್ತಾ ಹೋಗೋಣ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೈ ವಿತ್ ರೆಸ್ಯೂಮ್ ಅಂತ ಇದೆ. ನಾನು ಹೇಳಿದ್ದೆ ಅಲ್ವಾ, ನಿಮ್ಮ ರೆಸ್ಯೂಮ್ನ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ಸ್ಕಿಲ್ಸ್ನ ಆ್ಯಡ್ ಮಾಡಿ ರೆಸ್ಯೂಮ್ನ ಅಪ್ಡೇಟ್ ಮಾಡಿಕೊಂಡು ಇಲ್ಲಿ ಅಪ್ಲೈ ವಿತ್ ರೆಸ್ಯೂಮ್ ಮೇಲೆ ಕ್ಲಿಕ್ ಮಾಡಿದರೆ PDF ಕೇಳುತ್ತೆ, ಅದನ್ನು ಹಾಕಿ. ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮ್ನ ಕಂಪಲ್ಸರಿ ಹಾಕಿ. ಲಾಸ್ಟ್ ನೇಮಲ್ಲಿ ಸರ್ನೇಮ್ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಇನ್ಷಿಯಲ್ ಹಾಕಿ. ನೀವು ಯೂಸ್ ಮಾಡೋಂಥ ಇಮೇಲ್ ID, ನೀವು ಯೂಸ್ ಮಾಡೋಂಥ ಫೋನ್ ನಂಬರ್, ಹಾಗೆ ನೀವು ಯೂಸ್ ಮಾಡೋಂಥ ಮೊಬೈಲ್ ನಂಬರ್ ಹಾಕಿ. ಸೋಷಿಯಲ್ ನೆಟ್ವರ್ಕ್ ಆ್ಯಂಡ್ ವೆಬ್ ಲಿಂಕ್ಸ್, ನಿಮ್ಮ ಹತ್ರ ಯಾವುದಾದ್ರೂ ಸೋಷಿಯಲ್ ನೆಟ್ವರ್ಕ್ ಮೀನ್ಸ್ ವರ್ಕಿಗೆ ಸಂಬಂಧಪಟ್ಟಂತೆ ಏನಾದ್ರು ಇದ್ದರೆ ಲಿಂಕ್ನ ಆ್ಯಡ್ ಮಾಡಿ, ಇಲ್ಲಾಂದರೆ ಇಲ್ಲ.
ನಿಮಗೆ ಯಾರಾದರೂ ಎಂಪ್ಲಾಯರ್ ಗೊತ್ತಿದ್ದರೆ ಅಲ್ಲಿ ಆ್ಯಡ್ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ. ಎಜುಕೇಷನಲ್ಲಿ ನೀವು ಏನೇನು ಓದಿದ್ದೀರಾ ಅದನ್ನೆಲ್ಲ, ಯಾವ ಕಾಲೇಜಲ್ಲಿ ಓದಿದ್ದೀರಾ, ಪರ್ಸೆಂಟೇಜ್ ಎಷ್ಟು, ಪ್ರತಿಯೊಂದು ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ವಾಟ್ ಈಸ್ ಯುವರ್ ಏಜ್ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೆಂಡರ್ ಮೇಲ್ ಇದ್ದರೆ ಮೇಲ್, ಫೀಮೇಲ್ ಇದ್ದರೆ ಫೀಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರೆಂಟ್ಲಿ ಪರ್ಸ್ಯೂಯಿಂಗ್ ಎನಿ ಕೋರ್ಸ್ ಆರ್ ಡಿಗ್ರಿ ಅಂತ ಕೇಳ್ತಾ ಇದ್ದರೆ, ನೀವೇನಾದರೂ ಓದ್ತಾ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಸೊ ಈ ಒಂದು ಜಾಬ್ ನಿಮಗೆ ಸಿಗಬೇಕು ಅಂತಂದರೆ ನೋ ಅನ್ನೋದು ಬೆಟರ್. ಯಾಕೆ ನೀವು ಓದ್ತಾ ಇದ್ದೀರಾ ಅಂತಂದರೆ ನಿಮ್ಮನ್ನು ಹೈರ್ ಮಾಡ್ಕೊಳ್ಳೋದು ಕಡಿಮೆ ಇರುತ್ತೆ. ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೆ ಎಷ್ಟು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಷರ್ ಇದ್ದರೆ ಫ್ರೆಷರ್ ಹಾಕಿ. ಪ್ರೀವಿಯಸ್ ಎಕ್ಸ್ಪೀರಿಯನ್ಸು ಇದ್ದರೆ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿದ್ದರೆ ನೀವು ಎಷ್ಟು ಸ್ಯಾಲ್ರಿ ತೊಗೋತಾ ಇದ್ದರೆ ಅದನ್ನು ಹಾಕಬೇಕು. ಇನ್ ವಿಚ್ ಲ್ಯಾಂಗ್ವೇಜ್ ಡು ಯು ಪೊಸೆಸ್ ಫ್ಲೂಯೆನ್ಸಿ ಅಂತ ಇದೆ. ಸೊ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹ್ಯಾವ್ ಯು ವರ್ಕ್ ವಿತ್ ನೆಕ್ಸ್ಟ್ ವೇವ್ ಬಿಫೋರ್ ಅಂತ ಕೇಳ್ತಾ ಇದ್ದಾರೆ. ವರ್ಕ್ ಮಾಡಿದರೆ ಎಸ್, ಇಲ್ಲ ಅಂದರೆ ನೋ. ಹ್ಯಾವ್ ಯು ಎವರ್ ಟೇಕನ್ ಕೋರ್ಸಸ್ ನೆಕ್ಸ್ಟ್ ವೇವ್ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ವೇವಲ್ಲಿ ಕೋರ್ಸ್ ತೊಗೊಂಡಿದ್ರೆ ಎಸ್, ಇಲ್ಲ ಅಂದರೆ ನೋ. ಯುವರ್ ಕರೆಂಟ್ ಲೊಕೇಶನ್, ನಿಮ್ಮ ಒಂದು ಕರೆಂಟ್ ಲೊಕೇಶನ್ನ ಇಲ್ಲಿ ಬರಿಬೇಕಾಗುತ್ತೆ, ಕರೆಂಟ್ ಅಡ್ರೆಸ್ನ. ಆರ್ ಯು ವಿಲ್ಲಿಂಗ್ ಟು ರೀಲೊಕೇಟ್ ಟು ಹೈದ್ರಾಬಾದ್? ಎಸ್. ಸೊ ಮೋಸ್ಟ್ ಆಫ್ ದ ಟೈಮ್ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಏನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ನೀವು ಫ್ರೆಷರ್ ಇರೋದ್ರಿಂದ ಸೊ ಅಲ್ಲಿ ಏನು ಒಂದು ಕಮ್ಮಿದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ತೀರಾ. ಅವರು ಚೆಕ್ ಮಾಡ್ತಾರೆ ನಿಮ್ಮ ರೆಸ್ಯೂಮು ಈ ಒಂದು ಜಾಬ್ಗೆ ಸೂಟಬಲ್ ಇದ್ದರೆ ನಿಮಗೆ ಮೇಲ್ ಮಾಡ್ತಾರೆ. ಆ ಮೇಲಲ್ಲಿ ನಿಮಗೊಂದು ಸ್ಕ್ರಿಪ್ಟ್ನ ಕಳಿಸ್ತಾರೆ. ಆ ಸ್ಕ್ರಿಪ್ಟ್ನ ನೀವು ರೆಕಾರ್ಡ್ ಮಾಡಿ ಕಳಿಸ್ಬೇಕಾಗುತ್ತೆ. ಅದರಲ್ಲೇ ಇನ್ಫಾರ್ಮೇಷನ್ನು ಇರುತ್ತೆ. ಓಕೆನಾ? ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.